ಮಾಡಿದ್ದಾರೆ ಅಂತ ನಮ್ಮ ಕೋಟೆ ಆಂಜನೇಯನ ದೇವಸ್ಥಾನನ. ಹಾಗೇನೆ ನೋಡ್ರಿ ಈ ಕಡೆದು ಗ್ಲಾಸ್ ಏನೋ ರಿಂಗ್ ಟೋನ್ ಯಾವ ಥರ ಇಟ್ಕೊಂಡವನೆ ಅಂದರೆ ಅವಲೇ ನಾನು ಕೇಳಿ ಶಾಕ್ ಹಾಕೋದ್ರೆ ಇದ್ರೆ ಅವ್ನು ಅಮ್ಮ ನೆಮ್ಮದಿಯಾಗಿರ್ಬೇಕು ಅಂತ ರಿಂಗ್ ಟೋನ್ ಇಟ್ಕೊಂಡವ್ನು ಗುರು ಕೇಳಿದ್ರೆ. ಹಾಗೆ ಟೀನು ಬಂತು ನೋಡ್ರಿ, ಸಕ್ಕತ್ತಾಗಿದೆ ಟೀ. ಮಳೆ ಜೋರು ಬೇರೆ ಆಯಿತು ಗುರು ನೋಡ್ರಿ, ಸಿಕ್ಕಾಪಡೆ ಜೋರಾಯಿತು ಮಳೆ. ಹೋಗಿ ಟ್ಯಾಕ್ಟ್ರಿ ಒಳಗಡೆ ಕೂತ್ಕೊಳ್ಳೋಣ. ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಮತ್ತೊಂದು ಹೊಸ ವೀಡಿಯೋಗೆ. ಏನು ಗುರು ಇವತ್ತಿನ ಸಮಾಚಾರ ಅಂತ ಅಂದರೆ ವೀಡಿಯೋಸ್ಗಳು ಮಾಡೋಕ್ಕಾಗಿರಲಿಲ್ಲ. ಒಂದು ವಾರದ 15 ದಿವಸ ಹತ್ತತ್ರ ಆಗೋಯ್ತು ಗುರು, ವೀಡಿಯೋನೇ ಅಪ್ಲೋಡ್ ಮಾಡಿಲ್ಲ. ಹಾಗೆ ವೀಡಿಯೋಸು ಮಾಡ್ತಿಲ್ಲ. ಏನಕ್ಕಪ್ಪ ಅಂದರೆ ತೋರಿಸಿ ನೋಡಿ ಬೆಟ್ಟು ಏಟ್ ಮಾಡ್ಕೊಂಬಿಟ್ಟಿದೆ ಈ ಟ್ಯಾಕ್ಟ್ರಿ ಒಳಗಡೆ, ಪ್ರೆಸ್ ಆಗ್ಬಿಟ್ಟು ಡೋರ್ಗೆ. ಹಾಗೆ ಇವತ್ತೊಂದು ಟ್ಯಾಕ್ಟ್ರಿ ಕೆಲಸ ಬಂದಿದೆ ಇಲ್ಲೇ ಕ್ಯಾಸಂದ್ರ ಹತ್ತತ್ರ ಗೋಕುಲ ಹತ್ರ. ಬನ್ನಿ ಇಲ್ಲಿಂದ ಎತ್ಕೊಂಡು ಹೊಲ್ಡೋಣ. ಹಾಗೆ JCPನೂ ಅಲ್ಲೆಲ್ಲ ಒಂದು ಟಿಪ್ಪರೋ ಏನೋ ಲಾರಿನೋ ಹೇಳ್ಕೊಡೋಕೆ ಹೋಗೈತೆ. ಹಾಗೆ ನಮ್ಮ ಅಪ್ಪಾಜಿ ಒಂದು ಲೋಡು ಟಿಪ್ಪರಲ್ಲಿ ಮೆಟೀರಿಯಲ್ ತುಂಬ್ಕೊಂಡೋಗಿ ಬಿಟ್ಟು ಬಂದೈತೆ, ಸಿಂಗಲ್ ವಾಶ್ ಸ್ಯಾಂಡು. ನಾನು ಇವಾಗ ಇದಕ್ಕೆ ಹೋಗ್ತಾಯಿದ್ದೀನಿ ಗೋಕುಲಾಗೆ ಟ್ಯಾಕ್ಟ್ರಿ ಎತ್ಕೊಂಡು. ಬನ್ನಿ ಇಲ್ಲಿಂದ ಹೊರಡೋಣ. 3 ಗಾಡಿನೂ ಕೆಲಸ ಮಾಡೋಂಗಾಗುತ್ತೆ ಇವತ್ತೇನಾದರೂ ಎತ್ಕೊಂಡು ಹೊರಟ್ರೆ. ಏನಪ್ಪ ಇವತ್ತಿಂದ ಅಲ್ಲಿ ಕೆಲಸ ಅಂತಂದರೆ ಏನಂತೆ, ಇಟ್ಯಾಚಿ ಚಿಕ್ಕ ಮಿನಿ ಇಟ್ಯಾಚಿ ಇದೆ, ಅದ್ರ ಹಿಂದೆ ಹೋಗಿ ಕೆಲಸ ಮಾಡೋದು ಅಷ್ಟೇ. ಬನ್ನಿ ಹೋಗೋಣ ಇಲ್ಲಿಂದ ಫಸ್ಟು. ಟೈಮ್ ಬೇರೆ ಆಗಿದೆ, ಮಧ್ಯಾಹ್ನ ಇವಾಗ ಹೋಗ್ತಾ ಇರೋದು ನಾನು. ನಾಳೆನೂ ಕೆಲಸ ಇದೆ, ಇವತ್ತು ಇದೆ ಅಂತೆ. ಫಸ್ಟ್ ಇಲ್ಲಿಂದ ಹೊಲ್ಡೋಣ ಬರ್ರಿ. ಏನು ಹೇಳಿದ್ರು, ಮನುಷ್ಯನಿಗೆ ಒಂದೇ ಒಂದು ಯಾವ್ದಾದ್ರು ಪಾರ್ಟ್ ಏನಾದರೂ ತೊಂದರೆ ಆಯಿತು ಅಂದರೆ ತುಂಬ ಕಷ್ಟ ಆಗ್ಬಿಡುತ್ತೆ ಕೆಲಸ ಮಾಡೋಕ್ಕೆ. ಅದೇ ಥರ ವೀಡಿಯೋಸ್ಗಳು ಮಾಡೋಕ್ಕಾಗ್ತಿರಲಿಲ್ಲ ಗುರು, ಅಷ್ಟು ಬೇಜಾರಾಗ್ಬಿಟ್ಟಿತ್ತು. ಹಾಗೆ ಒಂಥರ ಮಂಕಾಗ್ಬಿಟ್ಟಿದ್ದೆ, ಏನೋ ಒಂದು ವೀಡಿಯೋಸ್ಗಳು ಮಾಡೋಕ್ಕಾಗ್ತಿಲ್ಲ ಸರಿಯಾಗಿ. ಇನ್ಸ್ಟಾಗ್ರಾಮಲ್ಲೂ ಕೂಡ ಯೂಟ್ಯೂಬಲ್ಲೂ ಕೂಡ ಕಂಟಿನ್ಯೂಸ್ ಹಾಕಿದೆ ಗುರು, ಒಂದು 15 ದಿನ 20 ದಿನ. ಮಾನಿಟೈಸೇಷನ್ ಆದಮೇಲೆ ಅಂತೂ ಸರಿಯಾಗಿ ವೀಡಿಯೋಸ್ಗಳೇ ಮಾಡೋಕ್ಕಾಗಿಲ್ಲ. ಏನಾದರೂ ಒಂದು ಅಡೆತಡೆ ಬರ್ತಾನೆ ಇದೆ. ಇವತ್ತು ಬನ್ನಿ, ಇವತ್ತು ಹೋಗೋಣ ಡೈರೆಕ್ಟಾಗಿ ಗೋಕುಲ ಹತ್ರ ಹೋಗ್ಬಿಟ್ಟು ಮಿನಿ ಟಚಲ್ಲಿ ಕೆಲಸ ಮಾಡೋದು. ಇವತ್ತು ಮಸ್ತ್ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಪಿಲ್ಲರ್ ಗುಂಡಿ ವರ್ಕ್ ಅಂತೇನೋ. ಬನ್ನಿ ಹೋಗೋಣ ಬೇಗ, ಟೈಮ್ ಬೇರೆ ಆಗಿದೆ. ಹಾಗೇನೆ ಗುರು, ಅದ್ರ ಜೊತೆಗೆ ಸಿಕ್ಕಾಪಟ್ಟೆ ಬಿಸ್ನೆಸ್ ಡಲ್ ಆಗ್ಬಿಟ್ಟಿದೆ ಗುರು, ಸರಿಯಾಗಿ ಕೆಲ್ಸಗಳೇ ಮಾಡಿಲ್ಲ. ಹಾಗೆ ಕೆಲ್ಸಕ್ಕೆ ಏನಾದರೂ ಟಿಪ್ಪರು JCP ತಗೊಂಡು ಕೆಲ್ಸಕ್ಕೆ ಹೋಗ್ಬಿಟ್ರೆ ಅಲ್ಲಿ ಕೆಲಸನೂ ಸರಿಯಾಗಿ ಸಾಕ್ತಿಲ್ಲ ಗುರು, ಅದೊಂದು ಬೇಜಾರು ಸಿಕ್ಕಾಪಟ್ಟೆ ಇದೆ. ಹೋಗಿತ್ತಾವೆಲ್ಲ ಅರ್ಧಂಬರ್ಧ, ಹಾಗೆ ಟಿಪ್ಪರಲ್ಲಿ ಹೋಗಿತ್ತಾವೆಲ್ಲ ಸಿಗಾಕೋಣೋದು. ಈ ಮಳೆಗಾಲ ಅಂತೂ ಸಿಕ್ಕಾಪಟ್ಟೆ ಇಂಪ್ಯಾಕ್ಟ್ ಮಾಡ್ತಿದೆ ನಮಗಂತೂ. ಈ ಟೈಮಲ್ಲಂತೂ ಹೆಂಗೆ ಲೋನ್ ಕಟ್ಟೋದು ನನಗಂತೂ ಗೊತ್ತಿಲ್ಲ, ಅಷ್ಟು ಕಷ್ಟ ಆಗ್ಬಿಟ್ಟಿದೆ. ಬನ್ನಿ ಟ್ಯಾಕ್ಟ್ರಿ ಎತ್ಕೊಂಡು ಹೋಗ್ತಾ ಇದ್ದೀನಿ. ಏನೋ ಬಾಡಿಗೆ ಮಾತಾಡೋದು ನಮ್ಮಪ್ಪ, ಇವತ್ತು ಕೂಡ ನಾಳೆನೂ ಇದೆ ಅಂತ ಅಲ್ಲೇ ಬಾಡಿಗೆ. ಬನ್ನಿ ಹೋಗೋಣ, ಇಟಾಚಿ ಹತ್ರ ಕೆಲಸ ಇರೋದು. ಹಾಗೆ ಈ ರೋಡ್ ಬಂದು 80 ಫೀಟ್ ರೋಡ್ ಗುರು, ಇದಕ್ಕೆ ಗುಬ್ಬಿಗೇಟು, ಡೈರೆಕ್ಟಾಗಿ ಗುಬ್ಬಿಗೇಟ್ ಹತ್ರ ಹೋಗುತ್ತೆ. ಯಾರಾದ್ರು ಓಡಾಡಿರೋರು ಗೊತ್ತಿರುತ್ತೆ ರೋಡು. ದೇವರಾಜ, ಹಾಗೆ ನಮ್ಮ ಹುಡುಗ ದೇವರಾಜ ಹೋಗ್ತಾ ಇದ್ದ ರೋಡಲ್ಲಿ, ಟ್ಯಾಕ್ಟ್ರಿ ತಗೊಂಡ್ಬಿಡೋನು ಅವನು ಹುಡುಗ. ಬನ್ನಿ ಇಲ್ಲಿಂದ ಹೊಲ್ಡೋಣ ಫಸ್ಟು, ಟೈಮ್ ಬೇರೆ ಆಯಿತು. ಹಾಗೇನೆ ಗುರು, ನಾನು ನಿಂತಿರೋ ಇದು ರೋಡ್ ಬಂದು 80 ಫೀಟ್ ರೋಡ್ ಗುರು, ಗುಬ್ಬಿಗೇಟ್ ಸರ್ಕಲ್ ನೋಡಿ. ಇದು ಇನ್ನೊಂದು ಸ್ವಲ್ಪ ಮುಂದೆ ಹೋದರೆ ಗುಬ್ಬಿಗೇಟ್ಗೆ ಹೋಗ್ತೀವಿ. ಇದು ಗುಬ್ಬಿಗೇಟ್ ಸರ್ಕಲ್ ಇಲ್ಲೇ ಚೆಕ್ ಪೋಸ್ಟ್ ಅಂತಾರೆ. ಹಾಗೆ ನಾನು ಇವಾಗ ಎಲ್ಲಿಗಪ್ಪ ಹೋಗ್ತಾ ಇರೋದು ಕೆಲಸಕ್ಕೆ ಅಂದರೆ, ಇಲ್ಲಿಂದ ನೋಡಿ ಮುಂದೆ ಹೋಗ್ಬಿಟ್ಟು ಇಲ್ಲೇ ಲೆಫ್ಟ್ ತಗೊಂತೀನಿ. ಇದು ಗಾರ್ಡನ್ ರೋಡು, ಈ ತುಮಕೂರಲ್ಲಿರೋರಿಗೆ ಎಲ್ಲರಿಗೂ ಆಲ್ಮೋಸ್ಟ್ ಗೊತ್ತಿರೋದು ಗಾರ್ಡನ್ ರೋಡು. ಆ ರೋಡಸಿಂದ ಹೋಗ್ಬಿಟ್ಟು ಡೈರೆಕ್ಟಾಗಿ ಯಾವುದೋ ಶಿವಕುಮಾರ ಸ್ವಾಮೀಜಿ ಸರ್ಕಲ್ ರೋಡ್ ಇದೆಯಲ್ಲ, ಆ ರೋಡಿಂದ ಹೋಗ್ಬಿಟ್ಟು ಬಟ್ವಾಡಿ ಮೇಲೆಲ್ಲ ಹೋಗಿ ಡೈರೆಕ್ಟಾಗಿ ಗೋಕುಲ ಹತ್ರ ಹೋಗೋದು ಗುರು. ಇವತ್ತು ಗೋಕುಲಲ್ಲೇ ಕೆಲಸ ಇರೋದೇನೋ ಪಿಲ್ಲರ್ ಗುಂಡಿ ವರ್ಕ್ ಅಂತೆ. ತುಂಬ ದಿನ ಆಗ್ಬಿಟ್ಟಿತ್ತು ಗುರು, ಈ ಥರ ಬಿಸಿಲೆಲ್ಲ ಬಂದು ನೋಡಿ ಯಾವ ಥರ ಬಿಸಿಲು ಹೊಡಿತೈತೆ ಅಂತ. ಇವತ್ತೇ ನೋಡಿರೋದು ನಾನು, ಎಷ್ಟೋ ಒಂದು 10-15 ದಿವಸದಿಂದ ಬಿಸಿಲು ಈ ಥರ ಇಕ್ತಾ ಇರೋದನ್ನು ಇವತ್ತೇ ನಾವು ನೋಡಿರೋದು. ಬನ್ನಿರಿಂದ ಹೊಲ್ಡೋಣ, ಟೈಮ್ ಬೇರೆ ಆಗಿದೆ. ನಾನು ನಿಲ್ಸ್ಕೊಂಡು ಬೇರೆ ವೀಡಿಯೋ ಬೇರೆ ಮಾಡ್ತಾಯಿದ್ದೀನಿ. ಏನು ಕಮ್ಮಿ ಅಂದ್ರೂ ಒಂದು 10 ಕಿಲೋಮೀಟ್ರ್ ಹತ್ತತ್ರ ಇದೆ ಗುರು ಇಲ್ಲಿಂದ ಗೋಕುಲ ಎಕ್ಸ್ಟೆನ್ಷನ್ನು. ಟೈಮ್ ಬೇರೆ ಆಗಿದೆ, ಬನ್ನಿ ಹೋಗೋಣ. ಸಿಕ್ಕಾಪಟ್ಟೆ ಟೈಮ್ ಬೇರೆ ಆಗಿದೆ, ಜೋರಾಗಿ ಹೋಗ್ಬೇಕು ಇಲ್ಲಿಂದ. ಹಾಗೆ ಯಾರ್ಯಾರು ಏನು ಗಾರ್ಡನ್ ರೋಡಲ್ಲಿ ಓಡಾಡಿದ್ದೀರಾ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ನೋಡೋಣ. ಹಾಗೆ ನಿಮ್ಗೊಂದು ಇದನ್ನು ತೋರಿಸ್ತೀನಿ ಬರ್ರಿ, ನಮ್ಮ ತುಮಕೂರು ಲಕ್ಷ್ಮೀ ಗುರು ಆನೆ ತೋರಿಸ್ತೀನಿ ಬರ್ರಿ. ಯಾವ ಥರ ರೋಡಲ್ಲಿ, ಈ ರೋಡಲ್ಲಿ ಯಾವಲ್ಲೂ ವಾಕಿಂಗ್ ಮಾಡಿಸ್ತಿರ್ತಾರೆ ನೋಡಿ.
ನೋಡಿ ಲಕ್ಷ್ಮಿ, ನಮ್ಮ ತುಮಕೂರು ಲಕ್ಷ್ಮಿ ಇದು ತುಮಕೂರು ದಸರಾ ಮಾಡಿದಾಗಲೂ ಇದ್ರ ಕೈಲೇನೆ ಇದು ಮಾಡಿಸೋದು, ಏನೋ ದಸರಾ ಎತ್ಸೋದು ಅನ್ಸುತ್ತೆ ನನಗೇನೋ. ನೋಡಿ ನಮ್ಮ ತುಮಕೂರು ಲಕ್ಷ್ಮಿ ಇದು ಯಾವ ಥರ ಇದೆ ನೋಡಿ ಗುರು ಲಕ್ಷ್ಮಿ. ನೋಡೋಕ್ಕೇನೆ ಆನೆಗಳ್ನ ಒಂಥರ ಎರಡು ಕಣ್ಣು ಸಾಲಲ್ಲ, ಯಾವ ಥರ ಅದನ್ನ ಮಾವುತಗಳೆಲ್ಲ ಟ್ರೈನ್ ಮಾಡಿರ್ತಾರೋ ಏನೋ. ಒಳ್ಳೆ ಆನೆ ನಮ್ಮ ತುಮಕೂರಲ್ಲಿ, ಭಾರಿ ಸೈಲೆಂಟ್ ಅದೇ ಸೈಲೆಂಟ್ ಅದಂತೂ. ಅದು ಆನೆ ಇರೋ ಜಾಗ ಎಲ್ಲಪ್ಪ ಅಂದರೆ ಭದ್ರಮ್ಮನ ಚೌಟ್ರಿಯಿಂದ ಈ ಕಡೆ ಲಕ್ಷ್ಮೀ ದೇವಸ್ಥಾನ ಇದೆಯಲ್ಲ, ಅದು ಡೌನಲ್ಲೇ ಇರೋದು. ಬನ್ನಿ, ಟೈಮ್ ಬೇರೆ ಆಯಿತು, ಹೊಲ್ಟನ. ಅದ್ರ ಜೊತೆಲಿ ಗುರು ನಾವು ತುಮಕೂರಲ್ಲಿದ್ದು ನಿಮಗೆಲ್ಲ ನಮ್ಮ ಫೇಮಸ್ ಕೋಟೆ ಆಂಜನೇಯನ ತೋರಿಸಿಲ್ಲ ಅಂದರೆ ನನಗೆ ಅವಮಾನ. ನೋಡಿ ಯಾವ ಥರ ಪೈಂಟಿಂಗ್ ಮಾಡಿದ್ದಾರೆ ಅಂತ ನಮ್ಮ ಕೋಟೆ ಆಂಜನೇಯನ ದೇವಸ್ಥಾನನ. ಹಾಗೇನೆ ನೋಡ್ರಿ ಈ ಕಡೆದು ಗ್ಲಾಸ್ ಹೌಸು ಗುರು. ನೋಡ್ರಿ ಇದು ಗ್ಲಾಸ್ ಹೌಸು, ಏನೇನೋ ಫಂಕ್ಷನ್ಗಳು ಮಾಡ್ತಾ ಇರ್ತಾರೆ. ಹಾಗೆ ನೋಡಿ ನಮ್ಮ ಕೋಟೆ ಆಂಜನೇಯ ಸರ್ಕಲ್ ಇದು ಸಿಕ್ಕಾಪಟ್ಟೆ ಫೇಮಸ್ಸು ನಮ್ಮ ತುಮಕೂರಲ್ಲಿ ಇದಂತೂ. ಹಾಗೆ ಯಾರ್ಯಾರು ಕೋಟೆ ಆಂಜನೇಯನ ದೇವಸ್ಥಾನ ಅಲ್ಲಿ ಎಲ್ಲ ನೋಡ್ಕೊಂಡು ಹೋಗ್ತಿರ್ತೀರ ಈ ರೋಡಲ್ಲಿ, ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನೋಡೋಣ ಎಷ್ಟು ಜನ ನಮ್ಮ ಕೋಟೆ ಆಂಜನೇಯ ನೋಡ್ಕೊಂಡು ಹೋಗಿದ್ದೀರಾ ಅಂತ. ಅದ್ರ ಜೊತೆ ಗುರು ಇನ್ನೊಂದು ಫೇಮಸ್ ಆಗಿರೋದು ನಮ್ಮ ತುಮಕೂರಲ್ಲಿ ಅಂದರೆ ಸಿಕ್ಕಾಪಟ್ಟೆ ಡೆವಲಪ್ ಆಗಿದೆ ಗುರು ಇದಂತೂ. ಏನೋ ಅಂಬಾನಿ ಕೆರೆ ಅಂತ, ಇದು ಅಂಬಾನಿ ಪಾರ್ಕು. ನೋಡಿ ಸಿಕ್ಕಾಪಟ್ಟೆ ಇಲ್ಲಿ ಗ್ಲಾಸ್ ಹೌಸು, ಹಾಗೆ ಇದ್ರ ಜೊತೆಗೆ ತುಂಬ ಥರ ಆ್ಯಕ್ಟಿವಿಟೀಸ್ ಇಟ್ಟಿದ್ದಾರೆ ಗುರು ಇದರಲ್ಲಿ ಅಂಬಾನಿ ಪಾರ್ಕಲ್ಲಿ. ತೋರಿಸ್ತೀನಿ ಬನ್ನಿ. ನೋಡಿ ಇಲ್ಲಿ ಬಂದು ಇದು ನಾವೇ ಮಾಡಿದ್ದು ಗುರು, ಏನು ವಾಟರ್ ಡ್ಯಾನ್ಸ್ ಅಂತಾರೆ ಗುರು. ಇಲ್ಲಿ ಮೈಸೂರಲ್ಲಿ ಇದೆಯಲ್ಲ ಆ ಥರ ಇಲ್ಲಿ ವಾಟರ್ ಡ್ಯಾನ್ಸ್ ಅನ್ನೋದನ್ನ ಮಾಡಿದ್ದಾರೆ. ಒಂದಿನ ಗುರು ಒಳಗಡೆ ಹೋಗ್ಬಿಟ್ಟು ಫುಲ್ಲು ಎಕ್ಸ್ಪ್ಲೋರ್ ಮಾಡ್ತೀನಿ ನಿಮಗೆಲ್ಲ ಯಾವ ಥರ ಇದೆ ಅಂತ ನೋಡಿ. ಹಾಗೆ ತುಂಬ ದೊಡ್ಡದಾಗಿರೋ ಫ್ಲ್ಯಾಗಿಂದ ಇದು ಇದೆ ಗುರು ನಮ್ದು ಇದರಲ್ಲಿ. ಎಷ್ಟೋ ಅಡಿ ಇದೆ, ಅದಂತೂ ತುಂಬ ಹೈಟಲ್ಲಿದೆ ನೋಡಿ. ಇದೆ ಅಂಬಾನಿ, ಯಾವುದೋ ನೋಡಿ ಅಂಬಾನಿ ಕೆರೆ, ಇದು ಅಂಬಾನಿ ಕೆರೆ. ಏನೇನು ಆ್ಯಕ್ಟಿವಿಟೀಸ್ಗಳೆಲ್ಲ ಇಕ್ಕಿದಾರಂತೆ ವಾಟರಿಂದು, ವಾಟರ್ ಗೇಮ್ಸ್ ಎಲ್ಲ. ಒಂದಿನ ಒಳಗಡೆ ಹೋಗ್ತೀನಿ ನಿಮಗೆಲ್ಲ ತೋರಿಸ್ತೀನಿ ಯಾವ ಥರ ಇದೆ ನಮ್ಮ ಫೇಮಸ್ ಅಂಬಾನಿ ಕೆರೆ. ನೋಡಿ ಎಲ್ಲ ಪ್ರೇಮಿಗಳು ಅವ್ರು ಇವರೆಲ್ಲ ಬಂದು ಪಾರ್ಕ್ ಒಳಗಡೆ ಕುತ್ಕೊಳ್ತಾರೆ. ಇದು ಬಂದು ಅಂಬಾನಿ ಪಾರ್ಕ್ ರೋಡ್. ಇದು ಚೆನ್ನಾಗಿದೆ ಗುರು ಇದಂತೂ. ರೋಡ್ಗಳು ಅಷ್ಟೇ ಸಕ್ಕತ್ತಾಗಿ ಮೇಂಟೈನ್ ಮಾಡಿದ್ದಾರೆ ನೋಡಿ. ಲೈಟ್ ಕಂಬಗಳಾಗಲಿ, ರೋಡ್ ಆಗಲಿ, ನೈಟ್ ಹೊತ್ತಂತೂ ಆರಾಮಾಗಿ ಓಡಾಡ್ಬೋದು, ಏನು ತೊಂದರೆನೇ ಇರಲ್ಲ. ಕೆರೆ ಅಂತೂ ಫುಲ್ಲು ನೀರು ತುಂಬೋಗ್ಬಿಟ್ಟಿದೆ ಗುರು, ಸಕ್ಕತ್ತಾಗಿದೆ ಈಗಂತೂ ಕೆರೆ. ಈ ಟೈಮಲ್ಲಿ ಹೋಗ್ಬಿಟ್ಟು ಅದ್ರೊಳಗಡೆ ಆಟ ಆಡೋದೇ ಮಜಾ. ಇನ್ನೂ ಏನಾದರೂ ವಾಟರ್ ಗೇಮ್ಸ್ ಏನಾದರೂ ಇದ್ದರೆ ನೋಡಿ ಆಟ ಆಡೋದೇ. ಹಾಗೆ ಬನ್ನಿ, ಇಲ್ಲಿಂದ ಇನ್ನೊಂದು 5ರಿಂದ 7 ಕಿಲೋಮೀಟ್ರ್ ಇರ್ಬೋದು ಗುರು ನಾನು ಹೋಗ್ತಾ ಇರೋ ಸ್ಪಾಟ್ ಬಂದು. ಬನ್ನಿ ಹೋಗೋಣ, ಅಲ್ಲಿ ಹೋಗ್ಬಿಟ್ಟು ಯಾವ ಥರ ಇದೆ ಕೆಲಸ, ಹಾಗೆ ಏನು ಕೆಲಸ ಅನ್ನೋದನ್ನ ತೋರಿಸ್ತೀನಿ. ವಿಡಿಯೋ ಮಾಡ್ತೀನಿ ನನ್ನ ಬ್ಲಾಗು, ಅದಕ್ಕೆ. ಅದ್ರ ಜೊತೆಲಿ ಗುರು ಗಾಡೀಲಿ ಬರೋ ಡೀಸೆಲ್ಲು ಕಮ್ಮಿ ಇತ್ತು, ಒಂದು 700 ರೂಪಾಯಿ ಡೀಸೆಲ್ ಹಾಕ್ಸ್ಕೊಂಡೆ. ಅದ್ರ ಜೊತೆ ಗುರು ನಿಮಗೆಲ್ಲ ಇನ್ನೊಂದೇನೋ ತೋರಿಸ್ಬೇಕು, ನಮ್ಮ ಗೌರ್ಮೆಂಟ್ ಸ್ಕೂಲ್ ಅವಸ್ಥೆ ಮತ್ತು ವ್ಯವಸ್ಥೆ ಯಾವ ಥರ ಇದೆ ಅಂತ. ಹಾಗೆ ಅದ್ರ ಪಕ್ಕದಲ್ಲೇ ಪ್ರೈವೇಟ್ ಸ್ಕೂಲು ಇದೆ, ಅದನ್ನು ತೋರಿಸ್ತೀನಿ ಬನ್ನಿ ನಿಮಗೆ ಯಾವ್ಯಾವ ಥರ ಗೌರ್ಮೆಂಟ್ ಸ್ಕೂಲ್ನ ನಡೆಸ್ತಾರೆ, ಹಾಗೆ ಪ್ರೈವೇಟ್ ಸ್ಕೂಲ್ ಯಾವ ಥರ ನಡೆಯುತ್ತೆ ಅಂತ. ಇದು ಯಾವುದೇ ಒಂದು ಇದಲ್ಲ ಗುರು, ಒಂದು ಸುಮ್ಮನೆ ರಿಯಾಲಿಟಿ ತೋರಿಸ್ತಾ ಇದ್ದೀನಿ ಅಷ್ಟೇ. ಪಾಪ ಗೌರ್ಮೆಂಟ್ ಸ್ಕೂಲಲ್ಲಿ ಒಂದು ನೀರಲ್ಲೇ ಮುಚ್ಚೋಗ್ಬಿಡೈತೆ ಪಾಪ, ಇಲ್ಲೇ ಬಟವಾಡಿಯಿಂದ ಗೋಕುಲ ಎಕ್ಸ್ಟೆನ್ಷನ್ ರೋಡಲ್ಲಿ. ಬನ್ನಿ ತೋರಿಸ್ತೀನಿ ಯಾವ ಥರ ಇದೆ ಅಂತ. ಅದು ಡೀಸೆಲ್ಲು ಅಲ್ಲೇ ಹಾಕ್ಸ್ಕೊಬೇಕಾಯ್ತು ಗುರು, ಅಲ್ಲಿ ಮಿರ್ಚಿ ಪೆಟ್ರೋಲ್ ಬಂಕು ಕ್ಲೋಸ್ ಆಗಿಬಿಟ್ಟಿತ್ತು. ಅದೊಂದು ಕಾರಣದಿಂದ ಇಲ್ಲಿಗೆ ಬಂದೀನಿ, ಒಂದು ಸ್ವಲ್ಪ ಮುಂದೆ ಬಂದು ಹಾಕ್ಸ್ಕೊಂಬಂದೆ. ಗಾಡೀಲಿ ಡೀಸೆಲ್ ಬೇರೆ ಕಮ್ಮಿ ಇತ್ತು, ಅದಕ್ಕೋಸ್ಕರ. ನೋಡಿ ಇದು ಬಂದು SRS ಸ್ಕೂಲ್ಗಳು. ಇದು ನೋಡಿರಿ ಚೆನ್ನಾಗಿದೆ ಈ ಸ್ಕೂಲು. ನಾವಿಲ್ಲೆಲ್ಲ ಅವಾಗೆಲ್ಲ ಬಂದಿಲ್ಲೆಲ್ಲ ಸ್ಟೇ ಆಗಿದ್ವಿ ಅವಾಗ ಇದರಲ್ಲಿ, ಸ್ಕೂಲಿಂದ ಇದರಿಂದ ಕರ್ಕೊಂಬರೋರು NSS ಕ್ಯಾಂಪಿಂದ. ನೋಡಿರಿ ಇದು ಬಂದು ಗೌರ್ಮೆಂಟ್ ಸ್ಕೂಲು, ನೀರಲ್ಲೇ ಮುಚ್ಚೋಗ್ಬಿಟ್ಟಿದೆ ಗುರು.
ನೋಡಿ ಝೂಮ್ ಮಾಡಿ ತೋರಿಸ್ತೀನಿ ನಿಮಗೆ, ಕಾಣಿಸ್ತಿರ್ಬೋದು ನೋಡ್ರಿ. ನೀರಲ್ಲೇ ಮುಚ್ಚೋಗ್ಬಿಟ್ಟೈತೆ ಸ್ಕೂಲ್ ಅಂತೂ, ಗೌರ್ಮೆಂಟ್ ಸ್ಕೂಲು. ಏನು ಹೇಳೋರು ಗೌರ್ಮೆಂಟ್ ಸ್ಕೂಲು ಪಾಪ. ಏನು ಹೇಳ್ರಿ, ಗೌರ್ಮೆಂಟ್ ಸ್ಕೂಲು ಸರಿಯಾಗಿ ಮೇಂಟೈನ್ ಮಾಡಲ್ಲ. ಏನೇ ಹೇಳ್ರಿ, ಈ ಪ್ರೈವೇಟ್ ಸ್ಕೂಲವರಾದರೆ ಅವ್ರವ್ರದ್ದು ಗೌರವ ಉಳಿಸ್ಕೊಳಕ್ಕೆ, ಹಾಗೆ ಅವ್ರ ಸ್ಕೂಲ್ಗಳ್ನ ಉಳಿಸ್ಕೊಳಕ್ಕೋಸ್ಕರ ಆದರೂ ಚೆನ್ನಾಗಿ ನೋಡ್ಕೊತಾರೆ. ಆದರೆ ಈ ಗೌರ್ಮೆಂಟ್ ಸ್ಕೂಲಿಂದ ಆ ಥರ ಅಲ್ಲ, ವ್ಯವಸ್ಥೆಗಳು ಸಿಕ್ಕಾಪಟ್ಟೆ ಕಷ್ಟ. ಸರಿಯಾಗಿ ಮೇಂಟೈನ್ ಮಾಡಲ್ಲ. ಗೌರ್ಮೆಂಟಿಂದ ಬರೋ ಅಷ್ಟರಲ್ಲಿ ಅರ್ಧ ಖಾಲಿ ಆಗ್ಬಿಟ್ಟಿರೋ ದುಡ್ಡುಗಳು. ಏನೂ ಮಾಡೋಕ್ಕಲ್ಲ. ಭ್ರಷ್ಟಾಚಾರ ಅನ್ನೋದು ಎಲ್ಲ ಕಡೆ ತುರುಕಿ ಏನೋ ತೇಲಾಡ್ತೈತೆ. ಏನು ಹೇಳ್ತೀರಾ ನೀವು? ಒಂದು ಸ್ವಲ್ಪ ನೋಡಿ ಕಮೆಂಟ್ ಮಾಡಿರಿ. ಹಾಗೆ ಇವಾಗ ಬಂದು ಇಲ್ಲೇ ಗೋಕುಲ ಎಕ್ಸ್ಟೆನ್ಷನ್ ರೋಡಲ್ಲಿ ಇದ್ದೀನಿ ಗುರು. ನೋಡಿರಿ ಅಲ್ಲಿದೆಯಲ್ಲ, ಅಲ್ಲೇ ನಾನು ಇದು ಹೊಡಿಬೇಕಾದ್ರೆ ಯೂಟರ್ನ್ ನೋಡಿ ಒಳಗಡೆ ಹೋಗಬೇಕು. ಬನ್ನಿ ಡೈರೆಕ್ಟಾಗಿ ಅಲ್ಲಿ ಇಟಾಚಿ ಹತ್ರ ಹೋಗೋಣ, ಯಾವ ಥರ ಇದೆ ಅಂತ ಜಾಗ ಸ್ಪಾಟ್ ತೋರಿಸ್ತೀನಿ. ಇದೇ ಲೊಕೇಶನ್ ತೋರಿಸಿರೋದು. ಫಸ್ಟು ಆಫ್ ಮಾಡ್ತೀನಿ, ನೋಡ್ತೀನಿ. ಲೊಕೇಟಿ ಗುರು ಇಟಾಚಿ ಹತ್ರ ಬಂದಿದ್ದೀನಿ ಕೆಲಸದ ಹತ್ರ. ನೋಡಿ ಆಲೆ ತೆಗ್ದಾಕೋನೆ ಒಂದೊಂದು 2 ಪಿಲ್ಲರ್ ಗುಂಡಿವು. ಯಾವ್ದು ಗುರು ಇದು? ಏನೋ 140 ಇಟಾಚಿ ಗುರು ಮಿಷಿನ್ ಇದು. ಇಟಾಚಿ 140 ಮಿಷಿನ್ ಇರೋದು. ಯಾನ 2 ನಿಮಿಷಕ್ಕೆ ತುಂಬ ಕಳಿಸ್ಬಿಡ್ತಾರೆ ನನಗಂತೂ. ಇವತ್ತು ನನಗಂತೂ ಸರಿಯಾಗಿ ರುಬ್ತಾನೆ ಅನಿಸುತ್ತೆ. ಬರ್ರಿ ನೋಡೋಣ ಯಾವ ಥರ ಕೆಲಸ ಆಗುತ್ತೆ ಅಂತ. ಹಾಗೆ ಅಲ್ಲಿಂದ ಬರೋಕ್ಕೆ ಜಾಗ ಇರಲಿಲ್ಲ ಅವರು, ಅದಕ್ಕೆ ಈ ಅಡ್ಡದಾರಿ ಐತೆ, ಒಂದು ಯಾವುದೋ ಚಿಕ್ಕ ದಾರಿಯಿಂದ ಬಂದೆ. ರೋಡ್ ಮೇಲೆ ಗಾಡಿ ಹಾಕ್ಬಿಡ್ತಾರೆ. ಬನ್ನಿ ಹೋಗಿ ಸ್ಟಾರ್ಟ್ ಮಾಡೋಣ. ಕಾಯ್ತವ್ರೆ ಪಾಪ ಅವಾಗಿಂದ ನನ್ನ ಜೆಸಿಬಿಗೇನೆ, ಇದು ಟ್ಯಾಕ್ಟ್ರಿಗೇನೆ. ಇಲ್ಲ ನೋಡಿ, ಇವತ್ತು ನಾನು ಕೆಲಸ ಮಾಡ್ಬೇಕಾಗಿರೋ ಸ್ಪಾಟ್ ಬಂದು ಯಾವ ಥರ ಐತೆ ಅಂತ. ಸಿಕ್ಕಾಪಟ್ಟೆ ಪಿಲ್ಲರ್ಗಳು ಹೋಗೋರು. 2 ದಿನ ಅಂತೂ ಕಂಪಲ್ಸರಿ ಹಿಡಿಯೋದು ಕೆಲಸ ಅಂತೂ. ಬನ್ನಿ ಕೆಲಸ ಸ್ಟಾರ್ಟ್ ಮಾಡೋಣ. ಹೋಗಿ ಸರಿಯಾಗೈತೆ ಗುರು ಮಿಷಿನ್, ಏನೇ ಹೇಳ್ರಿ. ಓಹೋ ಹೋ ಹೋ, ಸರಿಯಾಗಿದ್ದಾವೆ ಗುರು. ಬಾವಿ ತೊಡೈತೀವಿ ಅಣ್ಣ. ಯಾಕೆ ಗುರು ನಿಲ್ಲಿಸ್ಬಿಟ್ಟಿದ್ಯಾ? ಖಾಲಿನ ಡೀಸೆಲು ತಂದವ್ರಾ? ಗಾಡಿದು ಡೀಸೆಲ್ ಖಾಲಿ ಆಗಿಬಿಟ್ಟಿದೆ, ಅದಕ್ಕೋಸ್ಕರ ನಿಲ್ಸ್ಕೊಂಡು ನಿಂತೈತೆ ಪಾಪ ಅಣ್ಣ. ನಮ್ಮದು ಅಲ್ಲಿವರೆಗೂ ನಿಂತ್ಕೊಳದೆ. ಹಾಗೆ ವ್ಯೂ ನೋಡ್ರಿ ಯಾವ ಥರ ಇದೆ ಅಂತ. ಕ್ಯಾಶ್ ಅಂದ್ರೆ ಹಿಂದೆಗಡೆ ಇದು. ಹಾಗೆ ನಾವು ಕೆಲಸ ಮಾಡ್ತಿರೋ ಜಾಗ ಬಂದಿದ್ದು. ಅಣ್ಣ ನಿನ್ನ ಹೆಸರು? ಸಂದೀಪನ? ಮಲ್ಲಿಕಾರ್ಜುನ್. ಯಾವ್ರಣ್ಣ ನಿಮ್ಮದು? ಹಾಂ. ಯಾವ ಥರ ಹೊಸ ಟೀತ್ಗಳು ನೋಡ್ರಿ, ಲೂಸ್ ಆಗ್ಬಿಟ್ಟವೆ. ಅಣ್ಣ ನನಗಂತೂ ಇವತ್ತು ಏನಾದರೂ ಸ್ಟಾರ್ಟ್ ಮಾಡೋದಂತ 2 ನಿಮಿಷಕ್ಕೆ ತುಂಬ ಕಳಿಸ್ಬಿಡ್ತೀಯ. ಸರಿಯಾಗೈತೆ ಮಿಷಿನು, 140 ಮಿಷಿನು. ಏನು ಮಾಡ್ತಿದ್ದೀಯ ಅಣ್ಣ? ಏನು ಮಾಡ್ತಿದ್ದೀರಾ? ಹಾಂ. ಏನು ನಿಮ್ಮ ಮೊಬೈಲಾ? ಹಾಂ. ಏನು ಫ್ಯೂಸ್ ಹೋಗೈತಾ? ಹಾಂ. ಇದೇನು ಹಿಂಗೆ ಬತ್ತೈತೆ ಅಣ್ಣ ಪಿಲ್ಲರ್ ಗುಂಡಿಗಳು? ಅಲ್ಲಿಗೆ ಹೆಂಗಣ್ಣ ತೆಗ್ದಾಗ್ದೆ ಅಷ್ಟು ದೂರಕ್ಕೆ ಅಣ್ಣ? ಹಾಂ. ಬನ್ನಿ ಡೀಸೆಲ್ ಎಲ್ಲ ಹಾಕೊಂಡು ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡಿದ್ಮೇಲೆ ವೀಡಿಯೋ ಆನ್ ಮಾಡ್ತೀನಿ. ನಾನು ಆಲ್ರೆಡಿ ಗುರು ಬಂದು 1 ಅವರ್ ಮೇಲೆ ಆಗ್ತಾ ಬಂತು. ಪಾಪ ಡೀಸೆಲ್ ಖಾಲಿ ಆಗಿಬಿಟ್ಟೈತೆ. ಈ ಸೈಟಲ್ಲಿ ಯಾರೂ ತಂದ್ಕೊಡೋರಿಲ್ಲ ಈ ಟಚಿಗೆ. ಆ ಹುಡುಗನೇ ಎತ್ಕೊಂಡು ಹೋಗಿದ್ದಾನೆ ಕ್ಯಾನ್ನ. ಅವ್ರ ಓನರ್ ಏನೋ ಬಂದವರಂತೆ. ಹೋಗ್ಬಿಟ್ಟು ಡೀಸೆಲ್ ತೊಗೊಂಡ್ಬಿಡ್ತೀನಿ ಅಣ್ಣ, ಚಾರ್ಜ್ ಹಾಕಿದ್ದೀನಿ ಫೋನ್ ಇದರಲ್ಲೇ, ನೋಡ್ಕೊಂತೀರಿ ಅಂತ ಹೇಳೋನು ಪಾಪ. ಅದಕ್ಕೆ ಇಲ್ಲೇ ಕುತ್ಕೊಂಬಿಟ್ಟಿದ್ದೀನಿ ಇಟಾಚಿ ಮೇಲೆ, ಎಲ್ಲೂ ಹೋಗೋದು ಬೇಡ ಅಂತ. ಅವ್ನು ಡೀಸೆಲ್ ತಂದಮೇಲೆ ಪಾಪ ಊಟನೂ ಇನ್ನೂ ಮಾಡಿಲ್ವಂತ ಪಾಪ ಹುಡುಗ. ಏನೋ ಅವರು ಊಟನೂ ಮೇಂಟೈನ್ ಮಾಡೋಕ್ಕಾಗಲ್ಲ ಒಬ್ಬರು ಕೈಲಿ ಅಂತ. ಒಂದು ಊಟ ತಂದು ಕೊಡೋರು ಪಾಪ ಗತಿ ಇಲ್ಲ ಈ ಜಾಗದಲ್ಲಿ. ಏನು ಮಾಡೋಕ್ಕಾಗಲ್ಲ, ಎಲ್ಲ ಅನುಸರಿಸ್ಕೊಂಡು ಕೆಲಸ ಮಾಡ್ಕೊಂಡು ಹೋಗ್ತಾ ಇರಬೇಕು. ನೋಡಿ ನಮ್ಮ ಟ್ಯಾಕ್ಟ್ರಿನೂ ಕೂಡ ನಿಂತ್ಕೊಂಡ್ಬಿಟ್ಟೈತೆ.
ನಮ್ಗೇನು ಆಗ್ಬೇಕು ಗುರು, ನಮಗೇನು ಈ ಕೊಟ್ಟಿರೋದು ದಿನದ ಲೆಕ್ಕ ಗುರು. ನಮ್ಮ ಸಮ ಮಾತಾಡಿರ್ತಾರೆ ಏನೋ ಗೊತ್ತಿಲ್ಲ. ಹಾಗೇ ಇಟಾಚಿ ನೋಡ್ರಿ ಇವತ್ತು ಓಡ್ಸೋಕ್ಕೆ ಟ್ರೈ ಮಾಡ್ತೀನಿ ಗುರು. ಯಾವ ಥರ ಓಡಿಸ್ತೀನಿ ನೋಡಿರಂತ ಇವತ್ತು ಕೇಳೋಣ. ಕೊಡ್ತಾನೆ ಹುಡುಗ ಒಟ್ಟಿನಲ್ಲಿ, ಕೊಡಲ್ಲ ಅನ್ನಲ್ಲ ಯಾರು ನಮ್ಮ ಆಪ್ರೇಟ್ರುಗಳದ. ಇದು ಏನೋ ಇಟಾಚಿ ಅಂತೂ ಓಡಿಸೋದೇ ಒಂಥರ ಮಜಾ ಇರುತ್ತೆ. ಹೊಸದು ಬೇರೆ ಗುರು, ಫುಲ್ಲು ಲಿವರ್ಗಳೆಲ್ಲ ಫುಲ್ ಸ್ಮೂತಾಗಿದೆ. ಬಂದು ಆರಾಮಾಗಿ ಇಲ್ಲಿ ಕುತ್ಕೊಂಬಿಟ್ಟಿದ್ದೀನಿ ನೋಡಿ. ಚೆನ್ನಾಗಿರುತ್ತೆ ಇವತ್ತಿನ ವೀಡಿಯೋ ಅಂತೂ, ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಫುಲ್ ಕೊನೆವರೆಗೂ ನೋಡಿ ಯಾವ ಥರ ಕೆಲಸಗಳು ಬರ್ತವೆ ಅಂತ ತೋರಿಸ್ತೀನಿ. ಹಾಗೆ ಇನ್ನೂ ಯಾರ್ಯಾರು ನನ್ನ ಅಕೌಂಟ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ನೀವು ಎಷ್ಟು ನನಗೆ ಏನೋ ಬೆಂಬಲ ಕೊಡ್ತೀರಾ, ಹಾಗೆ ವೀಡಿಯೋನ ಸಪೋರ್ಟ್ ಮಾಡ್ತೀರಾ, ಅಷ್ಟೇ ಚೆನ್ನಾಗಿ ವೀಡಿಯೋ ಮಾಡೋದಕ್ಕೆ ನನಗೆ ಇಂಟ್ರೆಸ್ಟ್ ಬರುತ್ತೆ. ಹಾಗೆ ಇನ್ನು ಯಾರ್ಯಾರು ನನ್ನ ಅಕೌಂಟ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ವೀಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿರಿ, ಹಾಗೆ ತುಂಬ ಜನಕ್ಕೆ ಶೇರ್ ಮಾಡಿರಿ ಅಂತ ಹೇಳ್ತಾ ಕೆಲಸ ಸ್ಟಾರ್ಟ್ ಮಾಡೋಣ ಬನ್ನಿ. ಇನ್ನೊಂದು 10 ನಿಮಿಷ ಆದರೂ ಸ್ಟಾರ್ಟ್ ಆಗಿಬಿಡುತ್ತೆ. ಅವ್ನು ಡೀಸೆಲ್ ತಂದಿದ ತಕ್ಷಣ ಸ್ಟಾರ್ಟ್ ಮಾಡೋದು. ನೋಡಿರಿ ಯಾವ ಥರ ಇದೆ ಟಾಪ್ ವ್ಯೂ. ಗುರು ಫೈನಲಿ ಗಾಡಿಗೆ ಡೀಸೆಲ್ ಏನೋ ತಂದಿದ್ದಾರೆ. 35 ಲೀಟ್ರ್ ಕ್ಯಾನಲ್ಲಿ 35 ಲೀಟ್ರ್ ಫುಲ್ ತುಂಬ್ಕೊಂಬಂದವ್ರೆ ನೋಡ್ರಿ. ಅಕ್ಕಂತವ್ರೆ ಏನು ಸಾಲುತ್ತಾ 35 ಲೀಟ್ರ್ ಗುರು ಈ ಗಾಡಿಗೆ? ಹಾಂ ಹಾಂ ಪರವಾಗಿಲ್ಲ. ಗಾಡೀಲಿ ಗುರು 35 ಲೀಟ್ರು ಆಲ್ರೆಡಿ ಇದೆ, ಆದ್ರೂ ಸ್ಟಾರ್ಟ್ ಆಗೋಲ್ಲ. ಏನಕ್ಕೆ ಕೇಳ್ರಿ, ಮಿನಿಮಮ್ ಆದರೂ ಬೇಕು ಅದಕ್ಕೊಂದು 60-70 ಲೀಟ್ರ್ ಮೇಲಿರ್ಬೇಕು ಗಾಡೀಲಿ. ಹಾಗೆ ಪಾಪ ಊಟನೂ ಮಾಡಿಲ್ಲ ವಯ್ಯ. ಊಟ ತರಕ್ಕೆ ಹೋಗೋರು ಅವ್ರು ಓನರು. ಒಂದೇ ಸಲ ಹಿಡ್ಕೊಂಬಂದ್ಬಿಟ್ಟಿದ್ರೆ ಆಗೋದಪ್ಪ ಅಲ್ವೇನ್ರಿ? ಹ್ಞೂ ಇನ್ನೇನು ಇವಾಗ ಚಾಲೂ ಮಾಡೋದು ಅಷ್ಟೇ ಬಾಕಿ ನಾವು ಈ ಕೆಲಸನ. ಇನ್ನೂ ಸ್ಟಾರ್ಟ್ ಮಾಡೋಣ, ನೋಡೋಣ ಯಾವತ್ತ ಬಂದರೂ ತಗೊಂಡು ಓನರು. ಗಾಡಿ ಹೆಂಗೋ ಸ್ಟಾರ್ಟ್ ಆಯಿತು ಗುರು. ಓನರೇ ಸ್ಟಾರ್ಟ್ ಮಾಡೋರೆ ನೋಡ್ರಿ. ಅವರು ಡ್ರೈವರು ಬಂದು ಊಟಕ್ಕೆ ಹೋಗಿದ್ದಾನೆ, ಅದಕ್ಕೇ ಏನೋ ಇಟಾಚಿ ಓನರೇ ಓಡಿಸ್ತವ್ರೆ. ಯಾವ ಥರ ಓಡಿಸ್ತಾರೆ ನೋಡ್ರಿ ಅವರು. ಯಾರು ಹಳೆ ಹುಲಿ ಅವರು. ಅವ್ರದ್ದೇ ಸ್ವಂತ ವೋಲ್ವೋ ಇಟಾಚಿಗಳು, ಆಮೇಲೆ ಟಾಟಾ 220, ವೋಲ್ವೋ 220, 70 ಮಿಷಿನ್ ಎಲ್ಲ ಇದಾವಂತೆ. ಇದು ಯಾವ ಥರ ಮಾಡ್ತಿದ್ದಾರೆ ಏನು ಹೇಳ್ರಿ. ಕಲೆ ಅನ್ನೋದು ಹಂಗೇನೆ ಯಾವತ್ತೂ ಮರೆಯಲ್ಲ. ಅದು ಆ ಥರನೇ ಇವು ಅಂಕಲ್ ಯಾರೋ ಎಷ್ಟು ಚೆನ್ನಾಗಿ ಓಡಿಸ್ತಾ ಇದ್ದಾರೆ ನೋಡ್ರಿ. ನೋಡಿದ್ರೆ ಖುಷಿ ಆಗುತ್ತೆ. ಇಷ್ಟು ಇದಾಗಿದ್ರು ಗಾಡಿ ಓಡಿಸ್ತಾರಲ್ಲ ಅವ್ರಿಗೆ ಕಲೆ ಅನ್ನೋದು ಮರೆಯಲ್ಲ ಅನ್ನೋದಕ್ಕಿದೆ ಒಂದು ಎಕ್ಸಾಂಪಲು. ಏನು ಈ ಪಾಟಿ ಸ್ಪೀಡಾಗಿ ಮಾಡ್ತಾರೆ ಗುರು ಇವರು ವರ್ಕು. ಯಪ್ಪ ಸಿಕ್ಕಾಪಟ್ಟೆ ಸ್ಪೀಡಾಗಿ ವರ್ಕ್ ಮಾಡ್ತಿದ್ದಾರೆ. ನೋಡೋಣ ಇರಿ ಯಾವ ಥರ ಕೆಲಸ ಮಾಡ್ತಾರೆ ಅಂತ. ಲೋಡ್ ಮಾಡ್ಕೊಳ್ಳೋ ಟ್ಯಾಕ್ಟ್ರಿ ಅನ್ಲೋಡ್ ಮಾಡೋಣ. ಮಳೆ ಬರೋ ಥರ ಬೇರೆ ಇದೆ ವೆದರು ನೋಡಿ. ಎಷ್ಟು ಇವಾಗಿನ ಒಂದೇ ಒಂದು ಟ್ಯಾಕ್ಟ್ರಿಗೆ ಲೋಡ್ ಆಗಿದ್ದಷ್ಟೇ ಮಳೆ ಬೇರೆ ಸರಿಯಾಗಿ ಸ್ಟಾರ್ಟ್ ಆಯಿತು. ಜಸ್ಟ್ ಇವಾಗಿನ ಸ್ಟಾರ್ಟ್ ಆಗಿರೋದು ನೋಡ್ರಿ. ಇಟಾಚಿ ಅಲ್ಲೇ ನಿಂತಿದೆ ಏನೋ ಡೀಸೆಲ್ ಹಾಕ್ಕೊಂಡು ಇವಾಗ ಸ್ಟಾರ್ಟ್ ಮಾಡಿದ್ದು ಅಷ್ಟೇ. ಪಾಪ ಮಳೆ ನೋಡಿದ್ರೆ ಸರಿಯಾಗಿ ಇಕ್ತೈತೆ ಗುರು ನೋಡ್ರಿ. ಪಕ್ಕದಲ್ಲಿ ಬೇರೆ ಕೆರೆ ಇದೆ, ಹಾಗೆ ಮಳೆ ಬೇರೆ ಸ್ಟಾರ್ಟ್ ಆಗಿದೆ ನೋಡ್ರಿ. ಈಗ ಯಾವ ಥರ ಕೆಲಸ ಮಾಡೋದು ಗುರು, ಎಲ್ಲೋದ್ರೂ ಇದೇ ಥರ ಆಗ್ತೈತೆ. ಕೆಲಸ ಎಲ್ಲ ಅರ್ಧಂಬರ್ಧದೆಲ್ಲ ನಿಲ್ಲಿಸ್ತದೆ. ನೋಡೋಣ ಬರ್ರಿ, ನೋಡ್ಕೊಂಡು ಕೆಲಸ ಮಾಡೋಣ, ನಿಲ್ಸೋದು ಬೇಡ. ನೋಡಿ ಯಾವ ಥರ ಮಳೆ ಎಲ್ಲ ಬರ್ತಿದೆ ಅಂತ.
ಬೈ ಟಬ್ ಕಿಸ್ಕಾ ಎಲ್ಲ ನೋಡ್ಕೊಂಡು ಮಾಡ್ಬೇಕು ಗುರು ಪಾಪ ಅವ್ರದ್ದು ಒಂದು ಟಬ್ ಹೊಡೆದ್ರೆ ಎಷ್ಟು ಖರ್ಚು ಬರ್ತದೆ ನಾವು ನೋಡ್ಕೊಂಡು ಕೆಲಸ ಮಾಡ್ಬೇಕು ಏನೇ ಆಗಲಿ ಇಟ್ಯಾಚಿ ಮಾತ್ರ ಸರಿಯಾಗೈತೆ ಗುರು ಹೆವಿ ಸ್ಪೀಡ್ ಇದೆ ಗಾಡಿ ಅಂತೂ ಅದರಲ್ಲೂ ಅವ್ರು ಓನರೇ ಓಡಿಸ್ತಾವ್ರೆ ಮಳೆ ಬೇರೆ ಬತ್ತಾನೆ ಐತೆ ಗುರು ಜಿಟಿ ಜಿಟಿ ಅಂತ ತೋರಿಸ್ತೀನಿ ಬನ್ನಿ ಯಾವ ಥರ ಕೆಲಸ ಮಾಡವ್ರೆ ಅಂತವ್ರು ನೋಡಿ ಎಲ್ಲ ಅರ್ಧಂಬರ್ಧ ಮಾಡಿಕ್ಕವ್ರೆ ಬಾವಿ ತೊಡಿಕ್ಕವ್ರೆಲ್ಲ ಒಳ್ಳೆ ಎಕ್ಸ್ಪೀರಿಯನ್ಸ್ ಇರೋರೆ ಗುರು ಇವರೆಲ್ಲ ನಾವೇನೋ ಅಂದ್ಕೊಂಡಿದ್ವಿ ನೋಡಿದ್ರೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಇದೆ ಅವ್ರಿಗೆ ಓನರ್ಗೆ ಹಿಂಗಿರ್ಬೇಕು ಗುರು ಏನೇ ಇರಲಿ ಅವ್ರ ಹತ್ರ ಯಾವುದೇ ಗಾಡಿ ಇರಲಿ ಗಾಡಿನ ಕಲ್ತಿರ್ಬೇಕು ಆವಾಗಲೇ ಒಂದು ಬೆಲೆ ಒಂದು ಆಪ್ರೇಟ್ರ್ಗಳ ಹತ್ರ ಆಗಲಿ ಯಾರ ಹತ್ರನಾದರೂ ಆಗಲಿ ನೋಡ್ರಿ ಯಾವ ಥರ ಓಡಿಸ್ತಾ ಇದ್ದಾರೆ ಹಾಗೆ ಟೀನು ಕೂಡ ಬಂದಿದೆ ನೋಡಿ ಟೀ ತಂದಿದ್ದಾರಲ್ಲಿ ಟೀ ಕುಡ್ಕೊಳ್ಳೋಣ ಬನ್ನಿ ಟೀ ಕುಡಿಯೋಣ ಅಣ್ಣ ಟೀ ತಂದವ್ರೆ ಟೀ ತಂದವ್ರೆ ಹಾಗೇನೆ ಗುರು ಕೆಲಸ ಮಾಡ್ತಾ ಇದ್ವಿ ಗಾಡೀಲಿ ಹಾಗೆ ಟೀನು ಬಂತು ನೋಡ್ರಿ ಸಕ್ಕತ್ತಾಗಿದೆ ಟೀ ಮಳೆ ಜೋರು ಬೇರೆ ಆಯಿತು ಗುರು ನೋಡ್ರಿ ಸಿಕ್ಕಾಪಡೆ ಜೋರಾಯಿತು ಮಳೆ ಹೋಗಿ ಟ್ಯಾಕ್ಟ್ರಿ ಒಳಗಡೆ ಕೂತ್ಕೊಳ್ಳೋಣ ಮಳೆ ಪ್ಲಸ್ಸು ಟೀ ಸಕ್ಕತ್ತಾಗಿದೆ ಟೀ ಹಿಂಗೆ ನೋಡಿ ಅಯ್ಯೋ ಚಲ್ಕೊಂಬಿಟ್ಟೆ ಗುರು ವೆದರ್ ಅಂತೂ ಮಸ್ತಾಗಿದೆ ತಣ್ಣಗೆ ಕೆಲಸ ಮಾಡೋದೇ ಏನೋ ಒಂಥರ ಮಜಾ ಆದರೆ ಕೆಸರ ಬಿಟ್ರೆ ಟ್ಯಾಕ್ಟ್ರಿಲಿ ಓಡಾಡೋಕ್ಕಾಗಲ್ಲ ಅದೇ ತೊಂದರೆ ಬನ್ನಿ ನೀವು ಕೂಡ ಟೀ ಕುಡಿಯೋಣ ಸಕ್ಕದಾಗಿ ತಗೊಂಬಂದು ಕೊಟ್ಟಿರೋ ಟೀನ ನೀವೇ ನೋಡ್ತಾ ಇರ್ಬೋದು ಯಾವ ಥರ ಮಳೆ ಬರ್ತಿದೆ ಅಂತ ನೋಡಿ ಸಿಕ್ಕಾಪಡೆ ಜೋರಾಗ್ಬಿಡ್ತು ಗುರು ಮಳೆ ಬನ್ನಿ ಇನ್ನೊಂದು ಸ್ವಲ್ಪ ಹೊತ್ತು ಮಾರ್ಕಿಂಗ್ ಎಲ್ಲ ಅಳಿಸಿ ಹೋಗ್ಬಿಡ್ತದೆ ಇದೊಂದು ತಲೆನೋಗಿರೋ ಮಾರ್ಕಿಂಗ್ ಅಳ್ಸಾಗೋದ್ರದ್ದು ಬನ್ನಿ ಇನ್ನೊಂದು ಬಕೆಟ್ ಹಾಕಿಸ್ಕೊಂಡು ಇಲ್ಲಿಂದ ಹೋಗಿ ಅಲ್ಲಿಗೆ ತಗೊಂಡೋಗ್ಬಿಟ್ಟು ಅನ್ಲೋಡ್ ಮಾಡ್ಬರೋದು ಇಲ್ಲೇ ಪಕ್ಕ ಸೈಟಾಗೆ ಈ ಕಡೆ ಇಲ್ಲಿ ಇದರಿಂದ ನೋಡ್ರಿ ಇದರಿಂದ ಹೋಗ್ಬೇಕು ಶೆಡ್ಡಿಂದ ಬನ್ನಿ ವಿಡಿಯೋ ನೋಡೋಣ ಯಾವ ಥರ ಕೆಲಸ ಆಗುತ್ತೆ ಅಂತ ಯಾವ ಥರ ಕೆಲಸ ಆಗುತ್ತಾ ಇಲ್ವೋ ಅಂತ ತೋರಿಸ್ತೀನಿ ನಿಮಗೆಲ್ಲ ಹಾಗೆ ನೋಡಿ ಇನ್ನ ಸ್ಟಾರ್ಟ್ ಮಾಡಿದ್ದೀವಿ ಗುರು ಸಿಕ್ಕಾಪಡೆ ಮಳೆ ಬಂತ ಹಾಗೆ ನೋಡಿ ಇನ್ನೊಂದು ಸ್ವಲ್ಪ ದೂರ ಬಂದೆ ಒಂದು ಎಳ್ನೇ ರೋಡ್ ಅಲ್ಲಿ ಆಗಲೇ ಕೆಸರು ಆಮೇಲೆ ಸಿಗಾಕಂತ ಇದ್ದು ಗಾಡಿ ಏನು ಹೇಳೋಣ ಹೇಳ್ರಿ ನೀವೇನೆ ಅಯ್ಯೋ ನಮ್ಮ ಟೈಮೇ ಸರಿ ಇಲ್ಲ ಗುರು ಒಂಥರ ಏನು ಹೇಳ್ರಿ ದರಿದ್ರ ಬಂದ್ಬಿಡೈತೆ ನಮ್ಮ ಟೈಮ್ಗೆ ಅನ್ಸು ಲೋಡೇನೋ ಆಗ್ತೈತೆ ಕೆಲಸ ಏನೋ ಬರುತ್ತೆ ಆದರೆ ಏನು ಮಾಡ್ತೀರಾ ಈ ಥರ ಆಗುತ್ತೆ ನೋಡ್ರಿ ಮಳೆ ಬಂದ್ಬಿಟ್ಟು ಎಲ್ಲ ಕೆಸರು ಮಾಡಕ್ಕೆ ಬಿಡೈತೆ ನೆಲನೆಲ್ಲ ಯಾವುದೋ ಅಣ್ಣ ಇಲ್ಲೇ ಹುಚ್ಚೋಯ್ತೈತೆ ನೋಡ್ರಿ
ಎಲ್ಲ ನೋಡ್ತಾವ್ರು ನನ್ನನ್ನೇ ವೀಡಿಯೋ ಮಾಡ್ಕೊಂಡು ಟ್ಯಾಕ್ಟ್ರಿ ಓಡಿಸ್ತಾನಲ್ಲ, ರಿವರ್ಸ್ ಹೊಡಿತಾನಲ್ಲ ಇವನು. ಇನ್ಯಾವ ಪಾರ್ಟಿ ಎಕ್ಸ್ಪೀರಿಯೆನ್ಸ್ ಇರಬೇಕು ಅಂತ ಇವನಿಗೆ? ಯಾವ ಸೀಮೆ ಎಕ್ಸ್ಪೀರಿಯೆನ್ಸ್ ಇಲ್ಲ ಗುರು. ಆಗಿದ್ರೆ 1 ವರ್ಷ ಎಕ್ಸ್ಪೀರಿಯೆನ್ಸ್ ಆಗಿರ್ಬೋದು ಅಷ್ಟೇ ನಮಗೆಲ್ಲ. ಆದರೂ ಈ ಥರ ಎಲ್ಲ ಓಡ್ಸೋದು ಕಲ್ತಿದ್ದೀನಿ ಅಂದರೆ ಆ ಥರ ಫುಲ್ಲು ಶ್ರದ್ಧೆ ಇಟ್ಬಿಟ್ಟು ಕೆಲಸ ಕಲ್ತಿರೋದು ನಾನು. ನೀವು ಯಾವ ಥರ ರಿವರ್ಸ್ ಹೊಡಿತೀರಾ ಅಂತ ಹೇಳ್ರಿ ನೋಡೋಣ. ನನಗಿಂತ ಮಸ್ತಾಗಿ ಹೊಡೆಯೋರು ಇದ್ದೇ ಇದ್ದಾರೆ. ನನಗಿನ್ನ ಅರ್ಧಂಬರ್ಧ ಗುರು, ಸಿಗಾಕೊಂಡ್ರೆ ಆಚೆಗೆ ತಕ್ಕಣಕ್ಕೆ ಬರೋಲ್ಲ, ಆ ಥರ ಕಲ್ತಿರೋದು. ಬನ್ನಿ ನೋಡೋಣ ಈ ಹುಡುಗ ಯಾವ ಥರ. ಅವ್ರು ಓನರ್ ಹೊಲ್ಟ್ರು, ಇವಾಗ ಬಂದು ಅವನು ಆಪ್ರೇಟ್ರ್ ಎತ್ಕೊಂಡು ಅವನು JCPನ ಅವನು ಯಾವ ಥರ ಕೆಲಸ ಮಾಡ್ತಾರೆ ನೋಡೋಣ ಬನ್ನಿ. ಬಾವಿ ತೋಡೋಗವ್ರೆ ಗುರು, ಮಣ್ಣು ಎತ್ತಿಲ್ಲ ಸೈಡಿಂದು. ನೋಡಿ ಏನು ಹೇಳ್ರಿ, ಇಟ್ಯಾಚಿಲಿ ಪಿಲ್ಲರ್ ಗುಂಡಿ ತೆಗ್ಯೋದಂಗಲ್ಲ ಗುರು, ನಮ್ಮ JCPಲಿ ಬರಲ್ಲ ಇದರಲ್ಲಿ. ಇನ್ನೂ ಹುಡುಗ ಸ್ಟಾರ್ಟ್ ಮಾಡೋಣ ಬೇಡ ಅಂತ ಯೋಚನೆ ಮಾಡ್ತಾವನೆ ಪಾಪ. ನೋಡೋಣ ಇರ್ರಿ ಯಾವ ಥರ ತೆಗಿತಂತ ತೋರಿಸ್ತೀನಿ ನಿಮಗೆ. ಹಾಗೇನೆ ಗುರು, ಆ ಹುಡುಗನು ಕೆಲಸ ಮಾಡ್ತಿದ್ದಾನೆ. ಇವನು ಸಖತ್ತು ಸ್ಮೂತಾಗಿ ಕೆಲಸ ಮಾಡ್ತಾನೆ ಗುರು, ಅವ್ರ ಥರ ರಫ್ ಇಲ್ಲ. ಹಾಗೆ ಕೆಲಸನೂ ಅಷ್ಟೇ ನೋಡಿ, ಎಷ್ಟು ಸ್ಮೂತಾಗಿ ಎಷ್ಟು ಕ್ಲೀನಾಗಿ ಮಾಡ್ತಾನೆ. ಎಕ್ಸ್ಪೀರಿಯೆನ್ಸು ಸಿಕ್ಕಾಪಟ್ಟೆ ಮ್ಯಾಟ್ರ್ ಆಗುತ್ತೆ. ಹಾಗೆ ಸ್ಕಿಲ್ಲು ಮುಖ್ಯ ಗುರು ಎಕ್ಸ್ಪೀರಿಯೆನ್ಸ್ಗಿಂತನೂ. ಒಬ್ಬ ಮನುಷ್ಯನ ಸ್ಕಿಲ್ಲು ಯಾವ ಥರ ಇರುತ್ತೆ ಅನ್ನೋದಕ್ಕೆ ಇದೇ ಎಕ್ಸಾಂಪಲ್. ಇವರು ಏನೇ ಹೇಳಿ ನಮ್ಮ JCPಲಿ ಕೆಲಸ ಆಗೋ ಥರ ಪಿಲ್ಲರ್ ಗುಂಡಿ ಇಟ್ಯಾಚಿಗಳಲ್ಲಿ ಕೆಲಸ ಆಗಲ್ಲ. ಜಾಸ್ತಿ ಲೇಬರ್ಗಳು ಕೆಲಸ ಹಂಗೆ ಬಿಟ್ಟೋಗ್ಬಿಡ್ತಾರೆ ಇವರು ಇಟ್ಯಾಚಿಲಿ. ಅಷ್ಟು ಕ್ಲೀನಾಗಿ 4 ಕಡೆನೂ ಮೂಲೆಯಲ್ಲೂ ಸೋಸೋಕ್ಕಾಗಲ್ಲ. ನಮ್ಮ JCPಲಿ ಆ ಥರ ಅಲ್ಲ, ಕ್ಲೀನಾಗಿ ಸ್ಕ್ವೇರಾಗಿ ಕಟ್ ಮಾಡ್ಬೋದು. ಆದರೆ ಇದ್ರಲ್ಲಿ ಆ ಥರ ಕಟ್ ಮಾಡೋಕೆ ಆಯ್ತಿಲ್ಲ. ನೀವೇ ನೋಡಿದ್ರಲ್ಲ ಅಲ್ಲಿ ವೀಡಿಯೋದಲ್ಲಿ, ಸಿಕ್ಕಾಪಟ್ಟೆ ಕರು ಥರ ಕಟ್ ಮಾಡ್ಬಿಡ್ತಾರೆ. ಹಿಂಗೆ ಒಳಗಡೆ ಹಿಂಗೆ ಸುಮ್ಮನೆ ಹಿಂಗೆ ಒಳಗಡೆ ಗುಂಡಿ ತೋಡಿರ್ತಾರೆ ಬಾವಿ ಥರ. ಅಂದರೆ ಸೈಡ್ ಕಟ್ಟಿಂಗ್ ಇರಲ್ವಲ್ಲ ಅವ್ರಲ್ಲಿ, ಅದಕ್ಕೋಸ್ಕರ ಹಂಗೆ ಆಗ್ತಿರೋದು. ಆದ್ರೆ ಹುಡುಗ ಚೆನ್ನಾಗಿ ಕೆಲಸ ಮಾಡ್ತಾನೆ ಗುರು, ಬೇರೆ ಕಂಪೇರ್ ಮಾಡಿ ಚೆನ್ನಾಗಿ ಮಾಡ್ತಿದ್ದಾನೆ ಕೆಲಸ. ಸ್ಪೀಡು ಇದೆ, ಮಿಷಿನ್ ಹೊಸ ಗಾಡಿ ಅಲ್ವಾ, ಅದಕ್ಕೆ ಚೆನ್ನಾಗಿರುತ್ತೆ. ನೋಡೋಣ ಇರಿ ಯಾವ ಥರ ಫಿನಿಶಿಂಗ್ ಕೊಡ್ತಾನೆ ಒಂದು ಗುಂಡಿ ಅಂತ ತೋರಿಸ್ತೀನಿ ನಿಮಗೆ ಕ್ಲೀನಾಗೆ. ಹಾಗೆ ಯಾವ ಥರ ಇವತ್ತಿನ ಕೆಲಸ ಅಂತ. ಸಿಕ್ಕಾಪಟ್ಟೆ ಚೆನ್ನಾಗಿರೋದು ಗುರು ಇವತ್ತಿನ ವೀಡಿಯೋ. ಯಾವ ಥರ ಕೆಲಸ ಆಗ್ತಿದೆ ಅಂತ ತೋರಿಸ್ತೀನಿ ನಿಮಗೆಲ್ಲ. ಈ ವಿಡಿಯೋದಲ್ಲಿ ಕೊನೆವರೆಗೂ ಹೀಗೆ ಇರಿ. ಹಾಗೆ ಲೈಕು ಮತ್ತು ಶೇರ್ ಮಾಡೋದನ್ನಂತೂ ಮರೆಯೋಕ್ಕಂತೂ ಹೋಗಲೇಬೇಡಿ. ತುಂಬ ಇಷ್ಟ ಆದರೆ ನಿಮಗೆಲ್ಲ. ಬನ್ನಿ ಲೋಯ್ ಬಾರೋ. ಅದರಲ್ಲೂ ಗುರು ನಮ್ಮ ಇಟ್ಯಾಚಿ ಆಪ್ರೇಟ್ರು ಬಂದು D-Boss ಫ್ಯಾನು ಏನೋ ರಿಂಗ್ ಟೋನ್ ಯಾವ ಥರ ಇಕ್ಕೊಂಡವನೆ ಅಂದರೆ ಅವಲೇ ನಾನು ಕೇಳಿ ಶಾಕ್ ಹಾಕೋದ್ರೆ, ಇದ್ರೆ ಅವ್ನು ಅಮ್ಮ ನೆಮ್ಮದಿಯಾಗಿರಬೇಕು ಅಂತ ರಿಂಗ್ ಟೋನ್ ಇಕ್ಕೊಂಡವನು ಗುರು. ಕೇಳಿದ್ರೆ D-Boss ಫ್ಯಾನ್ ಅಂತ. ಹ್ಞೂ ಅಣ್ಣ ಪಕ್ಕ D-Boss ಫ್ಯಾನು ಅಂತ ಕೊಚ್ಕೊಂಡು ಹೇಳ್ತಾವನೆ ನೋಡ್ರಿ. ಪಟ ಅಂತ 2-3 ಬಕೆಟ್ ಹಾಕಿ ಲೋಡ್ ಮಾಡಿ ಕಳಿಸ್ತಾವನೆ ಹುಡುಗ. ನಾನು ಹೋಗೋದು ಅನ್ಲೋಡ್ ಮಾಡಿ ಬರೋದು, ತುಪ್ಪ ತೆಗ್ದ್ಬಿಡ್ತಾನೆ ಇವತ್ತಂತೂ ನನಗಂತೂ. ಹಾಗೆ ನೋಡ್ರಿ ಹುಡುಗರು, ನಾವು ಚಿಕ್ಕ ಹುಡುಗರಲ್ಲಿ ಯಾವ ಥರ ಈ ಥರ ಏನೋ JCP ಇಟ್ಯಾಚಿಗಳು ಏನೋ ಕಾಣಿಸಿದ್ರೆ ನೋಡ್ಕೊಂಡು ನಿಂತ್ಕೊಂತಿದ್ವೋ ಆ ಥರ ಅವರು ನಿಂತ್ಕೊಂಡವ್ರೆ. ಅದೊಂಥರ ಕ್ರೇಜು ಗುರು, ನಮ್ಮ JCP ಆಗಲಿ ಇಟ್ಯಾಚಿ ಮಿಷಿನ್ಗಳು ವರ್ಕ್ ಮಾಡ್ತಿದ್ರೆ ಈ ಥರ ನಿಂತ್ಕೊಂಡು ನೋಡೋದು. ಬನ್ನಿ ಹೋಗಿ ಅನ್ಲೋಡ್ ಮಾಡಿ ಬರೋಣ. ಬನ್ನಿ ನಿಮಗೆ ಯಾವ ಥರ ಬಂದಿದೆ ಪಿಲ್ಲರ್ ಗುಂಡಿಗಳು ಅಂತ. ನೋಡಿ ಟೋಟಲ್ ಗುರು ಇವತ್ತು 4 ಪಿಲ್ಲರ್ ಗುಂಡಿ ಹೊಡೆದಿದ್ವಿ ನಾವು ಬಂದಾಗಿಂದ. ನಾನು ಟ್ಯಾಕ್ಟ್ರಿ ತಗೊಂಡು ಬಂದಾಗಿಂದನೂ ಟೋಟಲ್ ಫಸ್ಟೇ 1-2 ಆಗಿತ್ತು, 2 ಪಿಲ್ಲರ್ ಗುಂಡಿ ಹೊಡೆದಿರೋದು. ತುಂಬ ಮಣ್ಣು ಬರುತ್ತೆ. ಹಾಗೆಯೇ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತು ನಾಳೆಗೆ ಬಂದು ಕಂಟಿನ್ಯೂ ಆಗುತ್ತೆ ಇದು ಇಲ್ಲೇ ಕೆಲಸ. ಮತ್ತು ಇನ್ನು ಯಾರ್ಯಾರು ನನ್ನ ಅಕೌಂಟ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಅಂತ ಹೇಳ್ತಾ, ಹಾಗೆ ತುಂಬ ಜನಕ್ಕೆ ಶೇರ್ ಮಾಡಿ ಗುರು. ಹಾಗೆ ಲೈಕ್ ಮಾಡೋದಂತೂ ಮರೆಯೋಕ್ಕೆ ಹೋಗ್ಬೇಡ್ರಿ, ತುಂಬ ಜನಕ್ಕೆ ಶೇರ್ ಮಾಡಿರಿ ಅಂತ ಹೇಳ್ತಾ ನಾನು ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಎಲ್ಲರಿಗೂ ಬಾಯ್. ಎಲ್ಲರಿಗೂ ಮುಂದಿನ ವಿಡಿಯೋದಾಗ ಸಿಗೋಣ. ಎಲ್ಲರಿಗೂ ಟಾಟಾ, ಸಿ ಯು, ಬಾಯ್. ಇವತ್ತಿನ ದಿನ ಬಂದು ಗುರು ಟೋಟಲಾಗಿ 4 ಪಿಲ್ಲರ್ ಗುಂಡಿ ಆಗಿದೆ. ಇನ್ನೂ ಬ್ಯಾಲೆನ್ಸ್ ಇದೆ, ಮುಕ್ಕಾಲು ಭಾಗ ಕೆಲಸ ಬ್ಯಾಲೆನ್ಸ್ ಇದೆ. ಮತ್ತು ಈ ವಿಡಿಯೋನ ಮತ್ತೆ ನಾಳೆಗೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಗುರು. ಯಾಕಪ್ಪ ಅಂದರೆ 6 ಗಂಟೆಗೆಲ್ಲ ಇನ್ನೇನು ಮಿಷಿನೆಲ್ಲ ನಿಲ್ಲಿಸ್ತಾರೆ, ಅವನು ಮನೆ ಕಡೆ ಹೋಗಬೇಕು. ಹಾಗೆ ನಾನು ಕೂಡ ಮನೆ ಕಡೆ ಹೋಗ್ಬೇಕು 6 ಗಂಟೆ ಮೇಲೆ. ಇಲ್ಲೆಲ್ಲ ನಮ್ಮ ತುಮಕೂರು ಕಡೆ ಏನು ಕೆಲಸ ಮಾಡಲ್ಲ. ಹಾಗೆ ಬನ್ನಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ. ಮತ್ತು ಇನ್ನು ಯಾರ್ಯಾರು ನನ್ನ ಅಕೌಂಟ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಹಾಗೆ ಹೊಸ ವಿಡಿಯೋ ನೋಡ್ತಿರೋರು ಯಾರು ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳೋದು ಮಾತ್ರ ಮರಿಬೇಡ್ರಿ. ಹಾಗೆ ತುಂಬ ಜನಕ್ಕೆ ಶೇರ್ ಮಾಡಿ, ಹಾಗೆ ಲೈಕ್ ಮಾಡ್ಕೊಳೋದು ಮಾತ್ರ ಮರಿಬೇಡಿ ಅಂತ ಹೇಳ್ತಾ
ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಾನು ಕೊನೆ ಬರೋವರೆಗೂ ಮತ್ತೆ ವಿಡಿಯೋದಲ್ಲಿ ಮಿಸ್ ಮಾಡ್ಕೊಳ್ರಿ ಅಂತ ಹೇಳ್ತಾ ಎಲ್ಲರಿಗೂ ಬೈ ಬಾಯ್.